ಕೋವಿಡ್ ಬಂದವರಲ್ಲಿ ಹೆಚ್ಚು ಹೃದಯಾಘಾತ ಆಗ್ತಾ ಇದೆ. ಹೃದಯಾಘಾತ ಹೆಚ್ಚಾಗಲು ಕೋವಿಡ್ ಲಸಿಕೆ ಕಾರಣವಲ್ಲ. ಸಿಎಂ ಅನುಮಾನವನ್ನ ದಿನೇಶ್ ಗುಂಡೂರಾವ್ ಅವರು ಅಲ್ಲಗಳೆದಿದ್ದಾರೆ. ನೋಡಿ, ಕೋವಿಡ್ನಿಂದ ಯಾಕೆ ಹೃದಯಾಘಾತ ಆಗ್ತಾ ಇದೆ ಅನ್ನೋದಕ್ಕೂ ಕೂಡ ಫಾರೆನ್ಸಿಕ್ಸ್ ಎಕ್ಸ್ಪರ್ಟ್ ಒಬ್ರು ಅದರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ತೋರಿಸ್ತೀವಿ ನಿಮ್ಗೆ ಆಮೇಲೆ ಅದನ್ನ. ಬಟ್ ಈಗ ದಿನೇಶ್ ಗುಂಡೂರಾವ್ ಅವರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಮುಖ್ಯವಾಗಿ ಕೋವಿಡ್ ಲಸಿಕೆಯಿಂದನೇ ನೇರವಾಗಿ ಇದು ಯಾವುದು ಕೂಡ ಕಾರಣ ಅಲ್ಲ ಅಂತ ಹೇಳ್ಬೋದು. ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಭಾಳಷ್ಟು ಮಾಡಿದ್ದಾರೆ. ಅದರಲ್ಲಿ ಲಸಿಕೆ ತಗೊಂಡವ್ರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ. ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದ್ದೀವಿ ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ. ಒಂದೇ ಒಂದು ವ್ಯಾಕ್ಸಿನಲ್ಲಿ ಮಾತ್ರ ಸ್ವಲ್ಪ ಅನುಮಾನ, ಅದು mRNA ವ್ಯಾಕ್ಸಿನು. ಅದು ನಮ್ಮ ದೇಶದಲ್ಲಿ ನಾವು ತಗೊಂಡಿಲ್ಲ. mRNA ವ್ಯಾಕ್ಸಿನ್ ಅಂತ ಹೇಳ್ತಾರೆ. ಅದಕ್ಕೆ ವಿದೇಶದ ಒಂದು ವ್ಯಾಕ್ಸಿನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ, ನಮ್ಮ ಸಂಶೋಧನೆ ಅಲ್ಲ ಇದೆಲ್ಲ. ತಾಳಿ ನಾನು ಹೇಳ್ಬಿಡ್ತೀನಿ, ನಮ್ಮಲ್ಲಿ ಯಾರೂ ತೊಗೊಂಡಿಲ್ಲ. ನಮ್ಮ ದೇಶದಲ್ಲಿ ಆ ಒಂದು mRNA ವ್ಯಾಕ್ಸಿನ್ ತೊಗೊಂಡಿಲ್ಲ. ಆ mRNA ವ್ಯಾಕ್ಸಿನಿಂದ ಈ ಮಯೋಕಾರ್ಡೈಟಿಸ್ ಆಗುವಂಥದ್ದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದಿದೆ. ಅದು ಬಿಟ್ಟರೆ ಲಸಿಕೆಯಿಂದನೇ ಎಲ್ಲೂ ಕೂಡ ಇದು ಒಂದು ರೀತಿ ನಮ್ಮ ಜನರಿಗೆ ಒಳ್ಳೆಯದಾಗಿದೆ ಹೊರತು ಅದರಿಂದ ಏನು ಅನೇಕ ಜನರ ಬದುಕನ್ನು ಕೂಡ ಉಳಿಸೋದಕ್ಕೂ ಸಾಧ್ಯ ಆಯಿತು. ಕೋವಿಡಿಂದ ಬಹುಶಃ ಅದು ತಗೊಳ್ಳದೆ ಹೋಗಿದ್ದಿದ್ರೆ ಇನ್ನೂ ಎಷ್ಟು ಜನ ತೀರ್ಕೊಳ್ತಾ ಇದ್ರೂ ಗೊತ್ತಿಲ್ಲ. ಅದನ್ನು ಒಂದು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿಯವರು ಅವ್ರ ಉದ್ದೇಶನೂ ಅದೇ ಆಗಿತ್ತು. ಕೆಲವು ಜನ ಅದನ್ನು ತಪ್ಪಾಗಿ ತಿಳ್ಕೊಂಡು ಅವರು ಹೇಳಿರೋದು ಅಷ್ಟೇ, ಕೋವಿಡಿಂದ ಅಥವಾ ಕೋವಿಡ್ ಲಸಿಕೆಯಿಂದ ಏನಾದರೂ ದುಷ್ಪರಿಣಾಮಗಳಾಗಿದೆ. ಯಾಕಂದರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋ ಬ್ಯೂರೋಯಿಂದ. ಲೋಕೇಶ್, ಈ ವಿಚಾರದಲ್ಲಿ ಈಗ ಬಹಳ ಸಂಶೋಧನೆ ಆಗಬೇಕಾದಂಥ ಅಗತ್ಯತೆ ಇದೆ. ಅನೇಕರು ಸಂಶೋಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸರ್ಕಾರಕ್ಕೆ ಸಿಕ್ಕಿರುವಂಥ ಕೆಲವೊಂದಿಷ್ಟು ಅಂಶಗಳ ಪ್ರಕಾರ ದಿನೇಶ್ ಗುಂಡೂರಾವ್ ಅವರು ಮಾತನಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಸ್ಟ್ರಿಕ್ಟ್ ಆಗಿ ಬರ್ತಾ ಇದ್ದಾರೆ, ಮತ್ತೆ ಶಿಕ್ಷಣ ಸಂಸ್ಥೆಗಳು ನಾವು ಮುಂದಿನ ವರ್ಷದಿಂದ ಅಳವಡಿಸ್ಕೊಳ್ತೀವಿ ಅನ್ನುವಂತಹ ಯೋಚನೆನೇ ತಪ್ಪು. ಮೊದಲನೇದಾಗಿ ಶಿಕ್ಷಣ ಸಚಿವರದ್ದು, ಮಧು ಬಂಗಾರಪ್ಪನವರದ್ದು. ಯಾಕಂದ್ರೆ ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದಿದ್ದಾನೆ ಮುಂದಿನ ವರ್ಷದಿಂದ ಅಳವಡಿಕೆ ಮಾಡ್ಕೊಳ್ತೀವಿ ಅಂತೇಳಿ. ಶುರು ಆಗಬೇಕು. ಏನು ಸಮಸ್ಯೆ ಅಂತ ಈ ವರ್ಷದಿಂದ ಶುರು ಮಾಡೋಕ್ಕೆ ಟೈಮ್ ಇಲ್ವಾ? ಈಗ ಶುರು ಆಗೇನೆ ಸ್ಕೂಲ್ 1-2 ತಿಂಗಳಾಗಿದೆ ಅಷ್ಟೇ. ಅರುಣ್, ಖಂಡಿತ ಈಗಲಿಂದನೂ ಕೂಡ ಅದರ ಬಗ್ಗೆ ಅರಿವನ್ನು ಮೂಡಿಸ್ಬೋದು, ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಬೋದು. ಆದರೆ ಅಕಾಡೆಮಿಕ್ ಇಯರ್ ಈಗಾಗಲೇ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಪಠ್ಯಪುಸ್ತಕ ಕೂಡ ಮಕ್ಕಳಿಗೆ ವಿತರಣೆ ಮಾಡಿರೋ ಹಿನ್ನೆಲೆಯಲ್ಲಿ ಅದನ್ನು ಅಳವಡಿಕೆ ಮಾಡೋದು ಹೇಗೆ ಅನ್ನುವಂಥದ್ದು. ಆದರೆ ಈಗಾಗಲೇ ನಾವು ನೀತಿ ವಿಜ್ಞಾನ ಅನ್ನುವಂಥ ಇದರಲ್ಲಿ ನಾವು ಆಗಲೇ ಬೋಧನೆಯನ್ನು ಮಾಡ್ತಾ ಇದ್ದೀವಿ ಮಕ್ಕಳಿಗೆ. ಪರಿಸರ, ಮಾನವೀಯತೆ, ಟ್ರಾಫಿಕ್ಕು, ಇದರ ಮಧ್ಯದಲ್ಲೂ ಕೂಡ ಹೃದಯ ಸಂಬಂಧಿ ಸಮಸ್ಯೆಯ ಬಗ್ಗೆ ಕೂಡ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಅದು ಪಠ್ಯಕ್ರಮದಲ್ಲಿ ಅಧಿಕೃತವಾಗಿ ಆಗಬೇಕು ಎನ್ನುವಂಥದ್ದನ್ನು ಮುಂದಿನ ವರ್ಷದಿಂದ ನಾವು ಅಳವಡಿಕೆ ಮಾಡ್ಕೊಳ್ತೀವಿ ಅಂತೇಳಿ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಅವರು ಇದರ ಬಗ್ಗೆ ಅರಿವನ್ನ. ಮಕ್ಕಳಿಗೆ ಟೆಸ್ಟಿಂಗ್ ಮಾಡಿಸೋದಿಲ್ವಂತ ಅರುಣ್, ಈಗ ಟೆಸ್ಟಿಂಗ್ ಖಂಡಿತ ಈಗ ಮಕ್ಕಳಿಗೆ ತಪಾಸಣೆ ಮಾಡಿಸುವಂಥ ವಿಚಾರಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ನಿರ್ಣಯವನ್ನು ಮಾಡಿದೆ. ನಾವೇ 15 ವರ್ಷದ ಒಳಗಿನ ಮಕ್ಕಳಿಗೆ ಪ್ರತಿ ಶಾಲೆಯಲ್ಲೂ ಕೂಡ ಟೆಸ್ಟಿಂಗನ್ನು ಮಾಡ್ತೀವಿ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಶೀಘ್ರದಲ್ಲೇ ಆ ಒಂದು ಯೋಜನೆಯನ್ನು ಶುರು ಮಾಡ್ತೀವಿ ಅನ್ನುವಂಥದ್ದನ್ನು ಮಾತನ್ನು ಹೇಳಿರುವಂಥದ್ದು. ಯಾಕೆಂತಂದರೆ ಮಕ್ಕಳಲ್ಲಿ ಹುಟ್ಟುವಿನಿಂದ ಇರುವಂಥ ಕಾಯಿಲೆಗಳು ಏನು ಸಮಸ್ಯೆ ಇದೆ ಅನ್ನುವಂಥದ್ದು ಗೊತ್ತಾಗೋದು ತುಂಬ ಕಷ್ಟ ಆಗುತ್ತೆ. ಅದನ್ನು ಪತ್ತೆ ಹಚ್ಚೋದಕ್ಕೆ ನಾವು ಈ ಹೃದಯ ತಪಾಸಣೆಯನ್ನು ಕೂಡ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದನ್ನು ಮಾಡೇ ಮಾಡ್ತೀವಿ ಆರೋಗ್ಯ ಇಲಾಖೆಯಿಂದ. ಆಗುವಂಥ ಖರ್ಚು ವೆಚ್ಚ ಮತ್ತು ಇದಕ್ಕೆ ಯಾವ ರೀತಿಯಾಗಿ ನಾವು ನಿರ್ಣಯವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದನ್ನು ಮುಖ್ಯಮಂತ್ರಿಗಳ ಜೊತೆ ಒಮ್ಮೆ ನಿರ್ಧಾರವನ್ನು ಮಾಡ್ತೀವಿ, ಅವ್ರ ಜೊತೆ ಮಾತುಕತೆಯನ್ನು ಮಾಡ್ತೀವಿ. ಮಾತುಕತೆ ಮಾಡಾದ ಬಳಿಕ ನಾವು ಶಾಲೆಗಳಲ್ಲಿ ಹೃದಯ ತಪಾಸಣೆ ಮಾಡೋದಕ್ಕೆ ಮುಂದಾಗ್ತೀವಿ. 15 ವರ್ಷದ ಒಳಗಿನ ಮಕ್ಕಳಿಗೆ ನಾವು ತಪಾಸಣೆಯನ್ನು ಕೈಗೊಳ್ತೀವಿ ಅನ್ನೋಂಥ ಮಾತನ್ನು ಸ್ವತಃ ಸಚಿವರೇ ಹೇಳಿರುವಂಥದ್ದು. ಶೀಘ್ರದಲ್ಲೇ ಅದನ್ನು ನಾವು ಜಾರಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.